ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಅರೆಹೊಟ್ಟೆ ಊಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಸ್ತೂರಿಬಾ ಶಾಲೆಗೆ ಬಿಒಕೆ ಕಾಂತರಾಜು ಭೇಟಿಯನ್ನು ನೀಡಿದ್ದಾರೆ. ಎಚ್ಡಿ ಕೋಟೆ ಪಟ್ಟಣದಲ್ಲಿರುವಂತಹ ಕಸ್ತೂರಿಬಾ ವಸತಿ ಶಾಲೆಗೆ ಬಿಒಕೆ ಕಾಂತರಾಜು ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ವಸತಿ ಶಾಲೆಯ ಮಕ್ಕಳ ಸಮಸ್ಯೆಯನ್ನು ಬಿಇಒಕೆ ಕಾಂತರಾಜು ಅವರು ಆಲಿಸಿದ್ದಾರೆ. ತಕ್ಷಣದಿಂದಲೇ ದಿನಸಿ ಪದಾರ್ಥಗಳ ಸರಬರಾಜಿಗೆ ಕ್ರಮ, ಮಧ್ಯಾಹ್ನದಿಂದಲೇ ಪೂರ್ಣ ಪ್ರಮಾಣದ ಊಟದ ವ್ಯವಸ್ಥೆಯನ್ನು ಮಾಡಬೇಕು, ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ನೋಡಿಕೊಳ್ಳುವ ಭರವಸೆಯನ್ನು ಕೊಟ್ಟಿದ್ದಾರೆ. ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಅರೆಹೊಟ್ಟೆ ಊಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಸ್ತೂರಿಬಾ ವಸತಿ ಶಾಲೆಗೆ ಬಿಇಒಕೆ ಕಾಂತರಾಜು ಅವರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಿರುವಂಥದ್ದು. ತಕ್ಷಣದಿಂದಲೇ ದಿನಸಿ ಪದಾರ್ಥಗಳ ಸರಬರಾಜಿಗೆ ಕ್ರಮ ಕೈಗೊಳ್ಳಲಾಗುತ್ತೆ, ಮಧ್ಯಾಹ್ನದಿಂದಲೇ ಪೂರ್ಣ ಪ್ರಮಾಣದ ಊಟದ ವ್ಯವಸ್ಥೆ, ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ನೋಡಿಕೊಳ್ಳುವ ಭರವಸೆಯನ್ನು ಕೊಟ್ಟಿದ್ದಾರೆ. ಏನಾಯ್ತು ಇವಾಗ ಮಕ್ಕಳು ಸಮಸ್ಯೆ? ನಮಗೆ ತುಂಬಾ ಸಮಸ್ಯೆ ಇತ್ತು, ಸಿಗ್ತಾ ಇರಲಿಲ್ಲ, ಅರ್ಧ ಊಟ ಮಾಡಿ ಮಲ್ಕೊಬಿಟ್ರೆ ಸಮಸ್ಯೆಗಳಾಗುತ್ತೆ. ಅವತ್ರದ್ದು ಎಲ್ಲ ಕೊಡ್ಸೋಣ ಬಿಡಿ. ಸಮಸ್ಯೆ ಹಂತವಾಗಿ ಇನ್ನೊಂದು ತಿಂಗಳಲ್ಲಿ ಮುಗಿಸೋಣ. ನೀವು ಸಫಿಸಿಯೆಂಟ್ ಆಗಿ ಓದೋದನ್ನ ವ್ಯವಸ್ಥೆ ಮಾಡೋಣ. ಊಟ ತಿಂಡಿ ಎಲ್ಲ ಸರ್ಕಾರದ ಏನು. ನಿನ್ನೆ ಸಂಜೆ ಹಾಸ್ಟೆಲ್ದು ಸಮಸ್ಯೆ ನನಗೆ ಗೊತ್ತಾದ ಮೇಲೆ ಟೆಂಡರ್ದಾರ ಜೊತೆ ಮಾತಾಡಿ ಈಗ ಕೂಡಲೇ ರೇಷನ್ ಹಾಕಿ ಮಕ್ಕಳಿಗೆ ಊಟದ ವ್ಯವಸ್ಥೆ ಫಸ್ಟ್ ಮಾಡಿ ಅಂತ ಅವ್ರಿಗೆ ಹೇಳಿದ್ದೆ. ಅವರು ನಿನ್ನೆ ರಾತ್ರಿ ರೇಷನ್ ಹಾಕಿಲ್ಲ, ಇವಾಗ ಎಲ್ಲ ರೇಷನ್ನು ತಂದು ಹಾಕಿ ಈಗ ಮಕ್ಕಳಿಗೆ ಮೆನು ಪ್ರಕಾರ ಇವತ್ತಿಂದ ಊಟ ಕೊಡೋ ವ್ಯವಸ್ಥೆ ನಡೀತಾ ಇದೆ. ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಅವಶ್ಯಕತೆ ಇದೆ ಮಕ್ಕಳಿಗೆ, ಅದನ್ನ ಮೇಲಧಿಕಾರಿಗಳ ಗಮನ ತಂದು ಮಕ್ಕಳಿಗೆಲ್ಲ ಆ ಒಂದು ಅವಶ್ಯಕತೆಯನ್ನು ಪೂರೈಕೆ ಮಾಡಿ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಿಸೋ ನಿಟ್ಟಿನಲ್ಲಿ ನಾನು ಖಂಡಿತವಾಗಿ ಪ್ರಯತ್ನ ಮಾಡ್ತೀನಿ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಯಬಯಸುತ್ತೇನೆ. ಇವತ್ತಿಂದ ಸರಿಯಾಗಿ ಊಟದ ವ್ಯವಸ್ಥೆ ಮಾಡೋಣ. ಊಟ ತಿಂಡಿ ಮಾಡಿಕೊಂಡು ಓದಿ. ಊರ್ಗ್ಯಾರ ಬೆಳಿತೀರಾ? ಇಲ್ಲ. ಇನ್ನು ನೀರೆಲ್ಲ ಚೆನ್ನಾಗಿ ಸಿಗ್ತಾ ಇದೆಯಾ? ನೀರು, ಬಿಸಿನೀರು, ಸೋಲಾರ್ ಇದೆಯಾ? ಸೋಲಾರ್ ಕರೆಕ್ಟ್ ಬರೋಂಗ್ ಮಾಡ್ಸೋಣ, ನೀರು ಚೆನ್ನಾಗಿ ಬರೋಂಗ್ ಮಾಡ್ಸೋಣ. ಆಯ್ತಾ? ಪ್ರಯತ್ನ ಮಾಡಿ ಅವ್ರಿಗೆ ಬಗೆಹರಿಸಿ ಅವ್ರಿಗೆ ಉತ್ತಮ ವಾತಾವರಣ